ಚರ್ಚೆ ಜಾಸ್ತಿ ಆಗಿದೆ. ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ಮಾಡಬೇಕು. ಅದು ಅವರು ಹಕ್ಕು, ಅದು ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕು ಎಲ್ಲರಿಗೂ ಇದೆ, ಮಾಡ್ತಾರೆ. ಅದ್ರ ಬಗ್ಗೆ ಸದನದಲ್ಲಿ ಹೇಳಾಗಿದೆ. ಸಿ ಎಮ್ ಅವರು 2-3 ಸಾರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಬಹುಶಃ ಅವ್ರು ಹೇಳಿದ ಮೇಲೆ ನಾವು ಹೇಳೋದು ಅದಕ್ಕೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಮಾಹಿತಿ ಇದ್ದಟ್ಟು ನಮ್ಮ ಮಾಹಿತಿ ಇಲ್ಲ. ಸೊ ಅವ್ರಿಗಾಗಲಿ 2 ಸಾರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಸಫಿಷಿಯೆಂಟ್ ಅಂತ ನನ್ನ ಭಾವನೆ. ಸರ್, ಹಿಂದೆ ಕುಮಾರಸ್ವಾಮಿ ಅವರಿಗೆ BBMP ಇದರಲ್ಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿತ್ತು. ಅದು ಕೂಡ ಯಡಿಯೂರಪ್ಪ ಸದನದಲ್ಲಿ ಚರ್ಚೆಗೆ ತಂದಿರೋ ಅದನ್ನು ಮುಚ್ಚಾಕಿ ಈಗ ತರುವಂಥದ್ದೇನಿತ್ತು? ನೋಡೋಣ, ಎಲ್ಲ ಸಮಗ್ರವಾಗಿ ತನಿಖೆ ಆಗಲಿ, ಯಾರ್ಯಾರು ಇದ್ದಾರೆ ಎಲ್ಲರೂ ಆದಾಗ ಅದಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಸಿಗುತ್ತೆ. ಇನ್ನೂ ಭಾಳ ಇನಿಷಿಯಲ್ ಸ್ಟೇಜಲ್ಲಿದೆ. ಸೊ ಚರ್ಚೆ ಆಗಲಿ. ತನಿಖಾ ತಂಡ ಕೂಡ ಈಗಾಗಲೇ ಒಂದು ನೇಮಿಸಿದ್ದಾರೆ CM ಅವರು, ದೇಸಾಯಿ ಆಯೋಗದ ಮುಂದೆ ಎಲ್ಲರೂ ಕೂಡ ಹೇಳ್ಬೋದು ಇದನ್ನು. ಸರ್, ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ DK ಶಿವಕುಮಾರ್ ಯಾರು ಮಾಡ್ತಿದ್ದಾರೆ? ಈಗ ಮಾಡೋರು ಯಾರು? ಎಲ್ಲ ಯಾರು ಮಾಡ್ತಿದ್ದಾರೆ? ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಲಿಕ್ಕಾಗುತ್ತಾ? ಸೊ ಅವೆಲ್ಲ ಅನಾವಶ್ಯಕ. ಸರ್, ಮತ್ತೆ ಇನ್ನೊಂದು ದಲಿತ ಮುಖ್ಯಮಂತ್ರಿ ಕೂಗು ಹೆಚ್ಚಾಗ್ತಾ ಇದೆ. ಮಾಡೋಣ, ಅವಕಾಶ ಬಂದಾಗ ಮಾಡೋಣ. ಈಗ ಅವಶ್ಯಕತೆ ಇಲ್ಲ. ಬಂದಾಗ ಅದ್ರ ಬಗ್ಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಓಕೆ, ಥ್ಯಾಂಕ್ ಯು.